ಹಲೋ ಫ್ರೆಂಡ್ಸ್, ಹಿತ್ವಿಕಾ ಇನ್ಫೋ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪವಿತ್ರ. ನಿಮ್ಮ ಎಂಪ್ಲಾಯರ್ ನಿಮ್ಮ ಒರಿಜಿನಲ್ ಎಜುಕೇಷನಲ್ ಸರ್ಟಿಫಿಕೇಟ್ಸ್ನ ನಿಮಗೆ ರಿಟರ್ನ್ ಕೊಡ್ತಾ ಇಲ್ವಾ? ನಿಮ್ಮ ಒರಿಜಿನಲ್ ಎಜುಕೇಷನಲ್ ಸರ್ಟಿಫಿಕೇಟ್ಸ್ನ ನಿಮ್ಮ ಎಂಪ್ಲಾಯರಿಂದ ಹಿಂಪಡೆಯೋದಕ್ಕೆ ಏನ್ ಮಾಡಬೇಕು ಅಂತ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ HR ಡಿಪಾರ್ಟ್ಮೆಂಟ್ ಹಾಗೆ ಮ್ಯಾನೇಜ್ಮೆಂಟ್ಗೆ ಒಂದು ಅಫಿಷಿಯಲ್ ರಿಕ್ವೆಸ್ಟ್ ಕಳಿಸಿ. ಈ ರಿಕ್ವೆಸ್ಟ್ ಲೆಟರ್ನ ನೀವು ರೈಟಿಂಗಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮೂಲಕ ಕಳಿಸಿ. ನಿಮ್ಮ ಇಮೇಲ್ಗೆ ನಿಮ್ಮ HR ಅಥವಾ ಎಂಪ್ಲಾಯರ್ ಏನೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಒಂದು ರಿಮೈಂಡರ್ ಇಮೇಲ್ ಕಳಿಸ್ನೋಡಿ. ಅದಕ್ಕೂ ಏನೂ ರಿಪ್ಲೈ ಬರ್ತಿಲ್ಲ ಅಂದ್ರೆ ಲೀಗಲ್ ಆಕ್ಷನ್ ತಗೊಂತೀನಿ ಅಂತ ಒಂದು ವಾರ್ನಿಂಗ್ ಇಮೇಲ್ ಕಳಿಸಿ. ಫ್ರೆಂಡ್ಸ್, ನಮ್ಮ ಇಂಡಿಯನ್ ಲೇಬರ್ ಲಾ ಪ್ರಕಾರ ಬಾಂಡ್ ಅಥವಾ ನಾರ್ಮಲ್ ಅಗ್ರಿಮೆಂಟ್ ಪೇಪರಲ್ಲಿ ಸೈನ್ ಮಾಡಿಸ್ಕೊಂಡಿದ್ರೂ ಸಹ ನಿಮ್ಮ ಎಂಪ್ಲಾಯರ್ ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ಸ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳೋ ಹಾಗಿಲ್ಲ. ಸೊ ಹಾಗೆ ಇಟ್ಕೊಂಡ್ರೆ ಅದು ಇಲ್ಲೀಗಲ್. ಆದ್ರಿಂದ ಭಯ ಪಡೋದ್ ಬೇಡ. ಮೊದಲಿಗೆ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅಂದ್ರೆ FIR ರಿಜಿಸ್ಟರ್ ಮಾಡೋದ್ರ ಮೂಲಕ ಲೀಗಲ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್, ನಿಮ್ಮ ಲೋಕಲ್ ಲೇಬರ್ ಕಮಿಷನರ್ ಆಫೀಸ್ಗೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದಕ್ಕೆಲ್ಲ ನಿಮ್ಮ ಹತ್ರ ಪೂರಕ ದಾಖಲೆ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ರಿಸೈನ್ ಮಾಡಿರೋ ಇಮೇಲ್, ಅದಕ್ಕೆ ರಿಪ್ಲೈ ಇಮೇಲ್, ನೋಟಿಸ್ ಪೀರಿಯಡ್ ಸರ್ವ್ ಮಾಡಿರೋ ನಿರ್ದಿಷ್ಟ ದಾಖಲೆ, ಸರ್ಟಿಫಿಕೇಟ್ನ ತಗೊಳ್ಳೋವಾಗ ಕೊಟ್ಟಿರುವಂತಹ ಅಕ್ನಾಲೆಜ್ಮೆಂಟ್ ಕಾಪಿ, ಸರ್ಟಿಫಿಕೇಟ್ಸ್ ಹಿಂಪಡೆಯೋದಕ್ಕೆ ಕಳಿಸಿರುವಂತಹ ರಿಕ್ವೆಸ್ಟ್ ಇಮೇಲ್ಸ್ ಕಾಪಿ ಮುಂತಾದ ದಾಖಲೆಗಳನ್ನ ಪ್ರೂಫ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವಾಗ್ಲೂ ನಿಮ್ಗೆ ಸರ್ಟಿಫಿಕೇಟ್ಸ್ ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಲಾಯರ್ ಕಡೆಯಿಂದ ಲೀಗಲ್ ನೋಟಿಸ್ನ ಕಳಿಸ್ಬೇಕಾಗುತ್ತೆ. ಫಸ್ಟ್ ನೋಟಿಸ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ನೋಟಿಸ್ ಕಳಿಸಿ. ಅವಾಗ್ಲೂ ಕೊಡ್ಲಿಲ್ಲ ಅಂದ್ರೆ ಲೇಬರ್ ಕೋರ್ಟ್ಲಿ ಕೇಸ್ ರಿಸಾಲ್ವ್ ಆಗೋದ್ರ ಮುಖಾಂತರ ನಿಮ್ಗೆ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಸ್ ರಿಟರ್ನ್ ಸಿಗುತ್ತೆ. ಫ್ರೆಂಡ್ಸ್, ನನ್ ಟಿಪ್ಸ್ ಏನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಸ್ನ ಯಾವುದೇ ಕಂಪನೀಸ್ಗೂ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಅದು ಇಲ್ಲೀಗಲ್. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ಗೆ ಅಂತ ಕೊಟ್ರೂ ಸಹ 2 ದಿನದಲ್ಲಿ ಅವುಗಳನ್ನ ರಿಟರ್ನ್ ತಗೊಳ್ಳೋದನ್ನ ಮರಿಬೇಡಿ. ಹಾಗೆ ಯಾವುದೇ ಬಾಂಡ್ ಆಗ್ಲಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪೇಪರಲ್ಲಿ ಸೈನ್ ಮಾಡಕ್ಕೆ ಮೊದಲು ಹುಷಾರಾಗಿರಿ. ಅದನ್ನೇ ಇಟ್ಕೊಂಡು ಪ್ರಾಬ್ಲಮ್ ಮಾಡುವಂತಹ ತುಂಬಾ ಕಂಪನಿಗಳಿವೆ. ಫ್ರೆಂಡ್ಸ್, ಈ ಥರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ರೆ ಸರ್ಟಿಫಿಕೇಟ್ಸ್ನ ಕೊಟ್ಟು ಆಮೇಲೆ ಸ್ಟ್ರಗಲ್ ಮಾಡೋದಕ್ಕಿಂತ ಮೊದಲೇ ಇದ್ರ ಬಗ್ಗೆ ಕೇರ್ ತಗೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.